ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀಪತಿ ರಿಯಲ್ ಪ್ರಾಪರ್ಟೀಸ್. ಫ್ರೆಂಡ್ಸ್, ನಿಮಗೀಗ ಅಂದ್ರಳ್ಳಿಲಿ 1000 ಸ್ಕ್ವೇರ್ ಫೀಟ್ ಇರುವಂಥ ಮನೆ ತೋರಿಸ್ತೀನಿ ನಿಮಗೆ. ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು, ಕೆಳಗಡೆ ಡಬಲ್ ಬೆಡ್ರೂಮು, ಗ್ರೌಂಡ್ ಫ್ಲೋರಲ್ಲಿ, ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮು, ಸೆಕೆಂಡ್ ಫ್ಲೋರಲ್ಲಿ ಕೂಡ ಡಬಲ್ ಬೆಡ್ರೂಮು ವಿತ್ ಬೋರ್ವೆಲ್ ಇದೆ. ಈ ಮನೆಗೆ ಮನೆ ಮಾತ್ರ ಕ್ಲಾಸಿಕ್ ಆಗಿದೆ, ಸೂಪರ್ ಆಗಿದೆ ಮನೆ ಮಾತ್ರ. ನೋಡಿ, ಪಾರ್ಕಿಂಗ್ ಇದು ಎಷ್ಟು ಚೆನ್ನಾಗಿದೆ. ಒಂದು ಕಾರ್ ಹಾಕ್ಬೋದು ಮತ್ತು ಒಂದು 4-5 ಗಾಡಿಗಳು ಹಾಕ್ಬೋದು, ಅಷ್ಟು ಪಾರ್ಕಿಂಗ್ ಇದೆ. ನೋಡಿ, ಇದು ಗ್ರೌಂಡ್ ಫ್ಲೋರಾಗಿರೋಂಥ ಮನೆ ತೋರಿಸ್ತೀನಿ ಈಗ ನಿಮಗೆ. ಅದು ನಿಮಗೆ ಡಬಲ್ ಬೆಡ್ರೂಮ್ ಇದೆ. ಇಂಟೀರಿಯರ್ ಮಾಡಿದ್ದಾರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಮನೆ. ವಾಶ್ರೂಮ್ ತೋರಿಸ್ತೀನಿ ನೋಡಿ. ಈಗ ಕಾಮನ್ ವಾಶ್ರೂಮ್ ಇದೆ. ಇದ್ರ ಪಕ್ಕ ನೋಡಿದ ಹಾಲು, ಮತ್ತು ನಿಮ್ಮನ್ನೀಗ ಕಿಚನ್ ನೋಡಿರಿ. ಕಿಚನ್ ಹತ್ರ ಹೋಗ್ತೀವಿ. ಮತ್ತು ಇನ್ನೊಂದು ಚಿಕ್ಕದೊಂದು ರೂಮ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಇದು ರೂಮು, ಇದು ದೇವ್ರ ಮನೆ. ನಿಮಗೆ ದೇವ್ರ ಮನೆ ಪಕ್ಕದಲ್ಲಿ ಕಿಚನ್ ನೋಡಿ. ಇದು ಕಿಚನ್ ಅಷ್ಟೇ ಫುಲ್ಲಿ ವುಡ್ ವರ್ಕ್ ಆಗಿದೆ ಎಲ್ಲ. ಫುಲ್ಲು ಏನು ಮಾಡಿಸೋ ಹಾಗೆ ಎಲ್ಲ ರೆಡಿ ಟು ಮೂವ್ ನೋಡಿ. ಇದೊಂದು ಚಿಕ್ಕದು ಬೆಡ್ರೂಮು. ಈ ಕಡೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಕೂಡ ನಿಮಗೆ ಫುಲ್ ಫರ್ನಿಷಿಂಗ್ ಆಗಿದೆ. ವಾರ್ಡ್ರೋಬ್ಸ್ ಎಲ್ಲ ಚೆನ್ನಾಗಿದೆ. ಮನೆ ಕ್ವಾಲಿಟಿ ಚೆನ್ನಾಗಿದೆ. ಗುಡ್ ಹೌಸ್ ನೋಡಿ. ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಕಲರು ಅಷ್ಟೇ. ಮೇನ್ ಇದು ಈಸ್ಟ್ ಫೇಸ್ ಸೈಟು, ಮತ್ತು ಪ್ರತಿಯೊಂದು ಮನೆಗೂ ಗ್ಯಾಸ್ ಲೈನ್ ಮಾಡಿಸಿದ್ದಾರೆ ನೋಡಿ. ಇದು ಎಸ್ ರೇಲಿಂಗ್ಸ್ ಮಾಡಿದರೆ ಫಸ್ಟ್ ಫ್ಲೋರ್ ಇದು ನೋಡಿ. ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರಿ ಆಗಿ ಒಳಗಡೆ ಬಂದರೆ ವಿಂಡೋಸ್ ಎಲ್ಲ ತುಂಬಾ ದೊಡ್ಡದಾಗಿದೆ ನೋಡಿ. ಈಸ್ಟ್ ಫೇಸ್ಗೆ ಡೋರು, ಓಕೆ. ಟೀ ಕುಡ್ ಡೋರು, ವಾಸ್ಕಲ್ಲು ಮತ್ತು ಫ್ರೇಮ್ ಎಲ್ಲ ಟೀಕುಡ್ಡು. ಚೆನ್ನಾಗಿದೆ ಮನೆ ಮಾತ್ರ, ಸೂಪರಾಗಿದೆ. ರೆಡಿ ಟು ರಿಜಿಸ್ಟ್ರೇಷನ್ ರೆಡಿ ಇದೆ ನೋಡಿ. ಇದು ನಿಮ್ಗೆ ಹಾಲ್ ತೋರಿಸ್ತೀನಿ ಎಂಟ್ರಿ ಆದ ತಕ್ಷಣ. ಮತ್ತು ಫಾಲ್ ಸೀಲಿಂಗು, ಇಂಟೀರಿಯರ್ಸ್ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಗ್ರಾನೈಟ್ ಹಾಕಿರೋಂಥ ಮನೆ. ಎಲ್ಲ ಮನೆಗಳು ಗ್ರಾನೈಟ್ ಹಾಕೋರೆ. ಇದು ಫುಲ್ ಟಿ ಕ್ಯಾಬಿನೆಟ್ಸು. ಪಕ್ಕದಲ್ಲೇ ನಿಮಗೆ ಈ ಕಡೆಗೆ ಬಂದರೆ ನೋಡಿ, ನಿಮಗೆ ಕಿಚನ್ ತೋರಿಸ್ತೀನಿ. ಕಿಚನ್ ಪಕ್ಕದಲ್ಲಿ ಇದು ದೇವ್ರ ಮನೆ ಪಕ್ಕದಲ್ಲಿ ಕಿಚನ್ಗೂ ಅಷ್ಟೇ ಫುಲ್ಲು ವಾರ್ಡ್ರೋಬ್ ಮಾಡಿದ್ದಾರೆ. ವುಡ್ ವರ್ಕು ಏನಿಲ್ಲ. ಪಕ್ಕದಲ್ಲಿ ನಿಮಗೆ ಅಲ್ಲೊಂದು ಯುಟಿಲಿಟಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ನೋಡಿ. ಈ ಕಡೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ಗೆ ಮತ್ತು ರೈಟ್ ಸೈಡ್ಗೆ ಒಂದೊಂದು ಸಿಂಗಲ್ ಬೆಡ್ರೂಮ್ ಇದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿರೋವಂಥ ಮನೆ ಇದು. ಈ ಮನೆಗೆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಒಂದು ಕಾಮನ್ ವಾಶ್ರೂಮ್ ಇದೆ. ಇದು ನೋಡಿ, ಫುಲ್ ಟೈಲ್ಸ್ ಹಾಕೋರೆ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ. ಇದು ಇನ್ನೊಂದ್ರ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದು. ಫಸ್ಟ್ ಫ್ಲೋರಲ್ಲಿ 2ನೇ ರೂಮ್ ಇದು. ಅದಕ್ಕೂ ಕೂಡ ನಿಮಗೆ ವುಡ್ ವರ್ಕ್ ಮಾಡೋರೆ, ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್. ವಿತ್ ಬೋರ್ವೆಲ್ ಇದೆ, ಓಕೆನಾ. ಕಿಚನ್ ಪಕ್ಕದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಯುಟಿಲಿಟಿ ಇದೆ ನೋಡಿ. ಇನ್ನೊಂದು ಸರಿ ಇಂಟೀರಿಯರ್ ತೋರಿಸ್ತೀನಿ. ಫಾಲ್ ಸೀಲಿಂಗ್ ಎಲ್ಲ ನೋಡಿ, ತುಂಬಾ ರಿಚ್ ಆಗಿರೋವಂಥದ್ದು. ಈಗ ನೆಕ್ಸ್ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ನಿಮಗೆ ಎಸ್ ಗ್ರಿಲ್ ಮಾಡಿಸಿದ್ದಾರೆ, ಸೇಫ್ಟಿ ಗ್ರಿಲ್ಲು. ಫ್ರಂಟ್ಗೆ ಎಸ್ ರೈಲಿಂಗ್ ಜೊತೆಗೆ ವಿತ್ ಗ್ಲಾಸ್ ಕೂಡ ಹಾಕಿದ್ದಾರೆ ನೋಡಿ. ಲೊಕೇಶನ್ ಹೆಂಗಿದೆ ಅಂತ ಇದನ್ನು ನಾನು ಕಾಣ್ತಾ ನೋಡಿ. ಸೆಕೆಂಡ್ ಫ್ಲೋರ್ ಇದು ಕೂಡ ನಿಮಗೆ ಡಬಲ್ ಬೆಡ್ರೂಮ್ ಇದೆ. ಫುಲ್ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ಮನೇನ ನೋಡಿ. ಇದು ಸೆಕೆಂಡ್ ಫ್ಲೋರಲ್ಲಿ ವಾಸ್ತು ಪಕ್ಕಾ ಇದೆ. ಆಲ್ಮೋಸ್ಟ್ ಆಲ್ 100ಕ್ಕೆ 100% ವಾಸ್ತು ಚೆನ್ನಾಗಿದೆ ನೋಡಿ. ಎಂಟ್ರಿ ಆದರೆ ನಿಮಗೆ ಇಲ್ಲಿ ಹಾಲ್ ಇದು ಕೂಡ ಅದೇ ಥರ POP ವರ್ಕ್. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ಗ್ರಾನೈಟ್ ಹಾಕಿದ್ವಿ ನೋಡಿ. ಈಗ ನಿಮಗೆ ಇಲ್ಲಿ ದೇವ್ರ ಮನೆ ತೋರಿಸ್ತೀನಿ. ಹಾಲ್ ಪಕ್ಕದಲ್ಲಿ ದೇವ್ರ ಮನೆ ಇದು, ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ ಕಿಚನ್ ಅಷ್ಟೇ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಆ ಕಡೆಯೂ ಯುಟಿಲಿಟಿ ಕೊಟ್ಟಿದ್ದಾರೆ. ಹಂಗೆ ಬಂದರೆ ನಿಮಗೆ ಡೈರೆಕ್ಟಾಗಿ ಕಾಣ್ತಾ ಇದೆ ನಿಮಗೆ ಅದೊಂದು ವಾಶ್ರೂಮು, ಕಾಮನ್ ವಾಶ್ರೂಮು ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಈಗ ನಿಮಗೆ. ಇದು ಮಾಸ್ಟರ್ ಬೆಡ್ರೂಮು, ಅದು ಕೂಡ ವುಡ್ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ ಮನೆ, ಕಲರು ಚೆನ್ನಾಗಿದೆ ನೋಡಿ. ಇದು ಇನ್ನೊಂದು ರೂಮ್. ಇದು ಸೆಕೆಂಡ್ ಫ್ಲೋರ್ಲಿ ಇನ್ನೊಂದು ರೂಮ್. ಇದು ಡಬಲ್ ಬೆಡ್ರೂಮ್ ಇದೆಯಲ್ಲ ಅದು. ಒಂದೊಂದು ಫ್ಲೋರ್ಗೆ ಡಬಲ್ ಬೆಡ್ರೂಮ್ ಇರೋವಂಥ 3 ಮನೆಗಳಿದೆ. 1000 ಸ್ಕ್ವೇರ್ ಫೀಟ್ ಅಂದರೆ 33 ಏನೋ ಬರೋದು ಮೆಜರ್ಮೆಂಟ್ ಇದು. ಬಟ್ ಜಾಗ ಬಂದು 1000 ಸ್ಕ್ವೇರ್ ಫೀಟ್ ಇದೆ.
ಅಲ್ಲ ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು. ಇದು ನೋಡಿ ನಿಮ್ಗೆ ಇನ್ನು ಮತ್ತೆ ತೋರಿಸ್ತೀನಿ. ಕಾಮನ್ ವಾಶ್ರೂಮ್ನ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ಈಗ. ಓಕೆನಾ ಫ್ರೆಂಡ್ಸ್, ನೋಡಿ ಈಗ ನಿಮಗೆ ಸುತ್ತಮುತ್ತ ಲೊಕೇಶನ್ ತೋರಿಸ್ತೀನಿ ಹೆಂಗಿದೆ ಅಂತ. ಮನೆಗಳು ಡೆವಲಪಿಂಗ್ ಆಗಿರೋವಂಥದ್ದು ಇದನ್ನು ನಿಮಗೆ ತೋರಿಸ್ತೀನಿ ಈಗ. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ ಮನೆಗಳು ಇದೆಯಾ ಇಲ್ಲ ಸಿಂಗಲ್ ಮನೆಗಳು ಅಂತ ನಿಮಗೆ ಡೌಟ್ ಇರುತ್ತಲ್ಲ. ಸೊ ನೋಡಿ ಈಗ ನಾನು ಫುಲ್ ಟೆರೆಸಲ್ಲಿ ಬಂದಿದ್ದೀನಿ. ಈಗ ಮೇಲ್ಗಡೆ ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಫುಲ್ಲಿ ಡೆವಲಪ್ ಆಗಿರೋಂಥ ಏರಿಯಾ.